ನಮಸ್ಕಾರ. ಕಾಫಿ ಆಯ್ತಾ ಸ್ನೇಹಿತರೆ? ನಿಮ್ಗೆಲ್ಲರಿಗೂ ತುಂಬಾ ಚೆನ್ನಾಗಿ ಗೊತ್ತಿದೆ, ಮೊಘಲರು ನಮ್ಮ ದೇಶದ ಮೇಲೆ ದಾಳಿ ಮಾಡಿ ಏನೆಲ್ಲ ಅನಾಚಾರ ಮಾಡಿದ್ರು, ಎಷ್ಟು ದೇವಾಲಯಗಳನ್ನ ಒಡೆದ್ರು, ಎಷ್ಟು ಜನರನ್ನ ಕನ್ವರ್ಟ್ ಮಾಡಿದ್ರು, ಅದೇ ರೀತಿಯಲ್ಲಿ ಎಷ್ಟೊಂದು ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಸಿದ್ರು. ಇದೆಲ್ಲವೂ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಆದ್ರೆ ನಮ್ಗೆ ಟೆಕ್ಸ್ಟ್ ಬುಕ್ಗಳಲ್ಲಿ ಏನಿರ್ತಾ ಇತ್ತು, ಅವರೆಲ್ಲರೂ ತುಂಬಾ ಒಳ್ಳೆ ರಾಜರುಗಳು ಅಂತ ಕೊಂಡೇ ಇತ್ತು. ಆದ್ರೆ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಏನಂದ್ರೆ, ಅವರಷ್ಟು ಕ್ರೂರಿಗಳು ಯಾರು ಇರಲಿಲ್ಲ ಅಂತೇಳಿ ಎಲ್ಲರಿಗೂ ಗೊತ್ತಿರುವಂತಹದ್ದು. ಯಾಕಂದ್ರೆ ಅವರು ಅಷ್ಟೊಂದು ಮತಾಂಧರಾಗಿದ್ರು. ಈ ಸಂದರ್ಭದಲ್ಲಿ ಹಿಂದೂಗಳ ಮೇಲೆ ದಬ್ಬಾಳಿಕೆ ನಡೆಸೋದಲ್ದೆ ಅವರ ಆತ್ಮಸ್ಥೈರ್ಯವನ್ನು ಕುಗ್ಗಿಸಬೇಕು ಅಂತ ಹೇಳ್ಕೊಂಡು ಈ ದೇವಸ್ಥಾನಗಳನ್ನ ಅರ್ಧಂಬರ್ಧ ಹೊಡಿತಾ ಇದ್ರು. ಅಂದ್ರೆ ಸಂಪೂರ್ಣವಾಗಿ ಹೊಡೆಯಲ್ಲ, ಅರ್ಧಂಬರ್ಧ ಹೊಡೆದು ಅದೇ ಅವಶೇಷದ ಮೇಲೆ ಇವರೊಂದು ಗುಂಬಾಜ್ನ ಇಟ್ಬಿಡ್ತಾ ಇದ್ರು. ಅದನ್ನ ಮರದಿನಿಂದ ಮಸೀದಿ ಅಂತ ಹೇಳ್ಕೊಂಡು ಅನೌನ್ಸ್ ಮಾಡಿ ಬಿಡ್ತಾ ಇದ್ರು. ನಂತರ ಅಲ್ಲಿ ಪ್ರೇಯರ್ಸ್ ಇದೆಲ್ಲ ಪ್ರಾರಂಭ ಆಗ್ತಾ ಇತ್ತು. ಆದ್ರೆ ಅಲ್ಲಿ ಕುರುಹುಗಳು ಹಾಗೆ ಇರ್ತಾ ಇತ್ತು. ಅದಕ್ಕೆ ಮುಖ್ಯ ಕಾರಣ ಅಂದ್ರೆ, ಹಿಂದೂಗಳು ಆ ಕಡೆ ಈ ಕಡೆ ಓಡಾಡುವಾಗ ಈ ಮಸೀದಿಯನ್ನು ನೋಡಿದಾಗ, ಅಂದ್ರೆ ಮೊದಲು ದೇವಸ್ಥಾನ ಆಗಿತ್ತು ಅಂತ ಹೇಳ್ಕೊಂಡು ಕೂಡ ಅವ್ರಿಗೆ ಗೊತ್ತಾಗಬೇಕು. ಆ ಮುಖಾಂತರ ನಾವು ಅವ್ರ ಮೇಲೆ ಮೇಲುಗೈ ಸಾಧಿಸಿದ್ದೇವೆ ಅಂತ ತೋರಿಸ್ಬೇಕು ಅಂತ ಈ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ರು. ಇದು ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಆದ್ರೆ ಬಹಳಷ್ಟು ಜನ ಅದನ್ನ ಒಪ್ಪಲ್ಲ. ಯಾಕಂದ್ರೆ ಅವ್ರ ಲೆಕ್ಕದಲ್ಲಿ ಇವರೆಲ್ಲರೂ ಮೊಘಲರು ಇಲ್ಲಿ ಬಂದು ಅವರೇ ಇಲ್ಲಿರುವಂತಹ ಬಹಳಷ್ಟು ಹಿಸ್ಟಾರಿಕಲ್ ಮಸೀದಿಗಳು ಕೆಲವೆಲ್ಲ ಇದೆಯಲ್ಲ, ಅಂದ್ರೆ ಹಳೆ ಮಸೀದಿಗಳು, ಅದೆಲ್ಲ ಅವರೇ ಕಟ್ಟಿದ್ದು ಅಂತ ಹೇಳ್ತಾರೆ. ಅದಕ್ಕೆ ನಾವು ಏನು ಮಾಡ್ಲಿಕ್ಕಾಗಲ್ಲ. ಆದ್ರೆ ಈಗ ಒಂದೊಂದು ಹಿಸ್ಟ್ರಿ ಹೊರಗಡೆ ಬರ್ತಾ ಇದೆ. ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಿಮ್ಗೆ ಔರಂಗಜೇಬ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಆತ ಹೆಚ್ಚು ಕಡಿಮೆ ದಿಲ್ಲಿಯಿಂದ ಆಡಳಿತ ನಡೆಸ್ತಾ ಇದೆ. ಭಾರತದ ಒಂದಿಷ್ಟು ಭಾಗವನ್ನ ಹೆಚ್ಚು ಕಡಿಮೆ 50 ವರ್ಷ, ಅಂದ್ರೆ 1658ರಿಂದ 1707 ಇಸ್ವಿಯವರೆಗೆ ಆತ ಆಳಿದ್ದ. ಈ ಸಂದರ್ಭದಲ್ಲಿ ಅವನು ಎಷ್ಟು ಅನಾಚಾರ ಮಾಡ್ಲಿಕ್ಕೆ ಎಲ್ಲದನ್ನು ಮಾಡಿದ್ದ. ಮತ್ತು ಮೋರ್ ಓವರ್ ದಟ್, ಅವನ ತಂದೆ ಆಗಿದ್ದಂತಹ ಇನ್ನೊಬ್ಬ ಕ್ರೂರಿ ಕೂಡ ಶಹಜಾನ್, ಅವನ್ನ ಕೂಡ ಕೊಂದಿದ್ದು ಈತನೇ. ಅಂದ್ರೆ ಅವರ ಸಂಸ್ಕಾರನೇ ಆತರ. ಅಪ್ಪನನ್ನ ಕೊಂದು ಮಗ ಸಿಂಹಾಸನ ಏರ್ತಾ ಇದ್ದ, ಅಥವಾ ತನ್ನ ಸಹೋದರನ ಕೊಂದು ಸಿಂಹಾಸನ ಏರ್ತಾ ಇದ್ದ. ಇವನು ಎರಡನ್ನೂ ಮಾಡಿದ. ತನ್ನ ಸಹೋದರನು ಕೂಡ ಕೊಂದಿದ್ದಾನೆ, ಅದೇ ರೀತಿಯಲ್ಲಿ ತನ್ನ ಅಪ್ಪನನ್ನು ಕೂಡ ಸೆರೆಯಲ್ಲಿ ಹಾಕಿ ಆ ಸೆರೆಮನೆಯಲ್ಲೇ ಸಾಯುವ ರೀತಿಯಲ್ಲಿ ನೋಡ್ಕೊಂಡಿದ್ದಾನೆ. ಇದು ನಿಮ್ಗೆ ಗೊತ್ತಿರುವಂತಹ ವಿಷಯ. ಈ ಮಾತುಗಳನ್ನು ನಾನು ಯಾಕೆ ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಹಿಂದೂಗಳಲ್ಲಿ ಒಂದು ನಂಬಿಕೆ ಇದೆ. ಅದು ಏನಂತ ಹೇಳಿದ್ರೆ, ನಾವು ಏನಾದ್ರು ತಪ್ಪುಗಳನ್ನ ಮಾಡಿದ್ರೆ, ಅನಾಚಾರಗಳನ್ನ ಮಾಡಿದ್ರೆ, ಅದು ಆದಷ್ಟು ಬೇಗ ನಮ್ಗೆ ಫಲ ಸಿಗ್ತದೆ. ಅಂದ್ರೆ ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರಲ್ಲ, ನಮ್ಗೆ ಫಲ ಅಂದ್ರೆ ಒಳ್ಳೆ ಫಲ ಅಲ್ಲ, ಕೆಟ್ಟ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಕರ್ಮ ರಿಟರ್ನ್ಸ್ ಅಂತ ಹೇಳ್ತೇವೆ. ಭಗವದ್ಗೀತೆಯಲ್ಲಿ ಕೂಡ ಇದೆ. ಎಲ್ಲ ಕಡೆ ನಮ್ಮ ಪುರಾಣದ ಯಾವ್ದನ್ನು ತಗೊಂಡ್ರು ಕೂಡ ಅದರಲ್ಲಿ ನೀನೇನ್ ತಪ್ಪು ಮಾಡ್ತೀಯೋ ಅದಕ್ಕೆ ನೀನು ಅನುಭವಿಸ್ತೀಯ ಅಂತ ಎಲ್ಲ ಕಡೆ ಇದೆ. ಹಾಗಾಗಿ ನಾವು ಅದನ್ನು ನಂಬ್ತೇವೆ, ಅದೇ ರೀತಿಯಲ್ಲಿ ನಡ್ಕೊಳ್ತೇವೆ. ನಾವೇನಾದ್ರು ತಪ್ಪನ್ನು ಮಾಡಿದ್ರೆ ನಮ್ಗೆ ಆ ಪಾಪ ಪ್ರಜ್ಞೆ ಇರ್ತದೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಗೆ ಏನಾದ್ರು ದೇವರು ಶಿಕ್ಷೆ ಕೊಡ್ತಾನೆ ಅಂತ ನಾವು ಮಾತಾಡ್ಕೊಳ್ತೇವೆ, ಅಥವಾ ಮನ್ಸಲ್ಲಾದ್ರೂ ಇದ್ದೇ ಇರ್ತದೆ. ಈಗ ಈ ಔರಂಗಜೇಬ್ ಸಂತತಿ ಇದೆಯಲ್ಲ, ಇದು ಕೂಡ ಅಷ್ಟೇ ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಅದೇ ರೀತಿಯಲ್ಲಿ ಇವರ ಪೂರ್ವಜರು ಮಾಡಿರುವಂತಹ ಈ ಎಲ್ಲ ಅನಾಚಾರಗಳಿಗೆ ಈಗ ಅವರು ಅನುಭವಿಸ್ತಾ ಇದ್ದಾರಂತೆ. ಇದು ನನ್ಗೆ ಹೇಗೆ ಗೊತ್ತಾಯ್ತು ಅಂತ ಹೇಳಿದ್ರೆ, ಅಥವಾ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು, ನಿನ್ನೆ ಯೋಗಿ ಆದಿತ್ಯನಾಥ್ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹೇಳಿದ್ರು, ಈಗ ಔರಂಗಜೇಬ್ನ ಸಂತತಿ ಏನ್ ಮಾಡ್ತಾ ಇದೆ ಅಂತಕೊಂಡು. ಔರಂಗಜೇಬ್ನ ಸಂತತಿ ಹೆಚ್ಚು ಕಡಿಮೆ ಒಂದು 8-10 ತಲೆಮಾರ ಕಳೆದಿರ್ಬೋದು. ಈಗ ಈ ಸಂತತಿ ಈಗ ಸದ್ಯಕ್ಕೆ ಕೋಲ್ಕತ್ತಾದಲ್ಲಿ ಆಟೋ ಓಡಿಸ್ತಾ ಇದ್ದಾರಂತೆ. ಅಂದ್ರೆ ಅವರ ಪರಿಸ್ಥಿತಿ ಆ ಲೆವೆಲ್ ಬಂದಿದೆ. ಒಂದು ಕಾಲದಲ್ಲಿ ಆತನ ವಂಶಸ್ಥರು ದೆಹಲಿಯನ್ನ ಆಳ್ತಾ ಇದ್ರು, ಅಂದ್ರೆ ಹೆಚ್ಚು ಕಡಿಮೆ ಭಾರತವನ್ನೇ ಆಳ್ತಾ ಇದ್ರು. ಆದ್ರೆ ಈಗ ಅವರ ಪರಿಸ್ಥಿತಿ ರಿಕ್ಷಾ ಓಡುವ ಲೆವೆಲ್ ಅವರಿಗೆ ಬಂದಿದೆ. ಅಂದ್ರೆ ಈ ಔರಂಗಜೇಬ್ ಮಾಡಿರುವಂತಹ ಅನಾಚಾರಗಳು, ಅತ್ಯಾಚಾರಗಳು, ಇದೆಲ್ಲದು ಈಗ ಆತನ ಕುಟುಂಬದ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತೇಳಿ ಹೇಳ್ಬೋದು. ಆ ರೀತಿಯಲ್ಲೇ ಯೋಗಿ ಆದಿತ್ಯನಾಥ್ ಅವರು ಹೇಳಿದ್ರು. ಅಂದ್ರೆ ಕರ್ಮ ರಿಟರ್ನ್ಸ್ ಅನ್ನೋ ರೀತಿಯಲ್ಲೇ ಹೇಳಿದ್ರು ಅವರು. ಅದ್ರ ಜೊತೆ ಇನ್ನೂ ಕೆಲವೊಂದು ಮುಖ್ಯವಾದ ವಿಷಯಗಳನ್ನು ಅವ್ರು ಹೇಳಿದ್ರು. ಅದೇನು ಅಂತ ಹೇಳಿದ್ರೆ, ಈಗ ವಿಶ್ವದಾದ್ಯಂತ ನಿಮ್ಗೆ ಗೊತ್ತಿದೆ, ಎಲ್ಲಾ ಕಡೆ ಅಶಾಂತಿ ನೆಲೆಸ್ತಾ ಇದೆ. ಇದಕ್ಕೆಲ್ಲ ಮುಖ್ಯ ಕಾರಣ ಅಂದ್ರೆ, ಒಂದು ಕೋಮಿನವರು ಇನ್ನೊಂದು ಕೋಮಿನವ್ರನ್ನ ದ್ವೇಷಿಸ್ತಾರೆ. ಅಂದ್ರೆ ಯಾವ್ದಾದ್ರು ಒಂದು ಕೋಮಿನವ್ರು ಇರುವ ಕಡೆಯಲ್ಲಿ ಬೇರೆ ಯಾವ ಕೋಮಿನವರು ಇರಬಾರ್ದು ಅಂತಕೊಂಡು ಒಂದು ಕೋಮಿನವ್ರು ಭಾವಿಸ್ತಾರೆ. ಹಾಗಾಗಿ ಏನ್ ಮಾಡ್ತಾರೆ, ಅವರು ಬೇರೆ ಸಮುದಾಯದ ಮೇಲೆ ಇವರು ದಾಳಿ ನಡೆಸ್ತಾರೆ, ಅವ್ರನ್ನ ಕೊಲ್ತಾರೆ, ಅಥವಾ ಅವ್ರನ್ನ ತಮ್ಮ ಮತಕ್ಕೆ ಮತಾಂತರ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಈ ರೀತಿ ನಡೀತಾ ಇದೆ. ಇದು ಎಲ್ರಿಗೂ ಗೊತ್ತಿರುವಂತದ್ದು. ಇದೆಲ್ಲ ಇದ್ರು ಕೂಡ, ಅಂದ್ರೆ ಅವರ ಒಂದೇ ಕೋಮ್ನವರಾದ್ರೂ ಅವ್ರ ಒಳಗಡೆ ಬೇರೆ ಬೇರೆ ಡಿವಿಷನ್ಸ್ ಇದೆ. ಸುನ್ನಿ ಶಿಯಾ ಅಂತ ಹೇಳ್ಕೊಂಡಿದೆ. ಹಾಗಾಗಿ ಇವರ ಮಧ್ಯೆ ಕೂಡ ಸಮಸ್ಯೆಗಳಿದೆ. ಸುನ್ನಿಗಳು ಶಿಯಾಗಳನ್ನು ಕೊಲ್ತಾರೆ, ಶಿಯಾಗಳು ಸುನ್ನಿಗಳನ್ನು ಕೊಲ್ತಾರೆ. ಇದು ನಡೀತಾ ಇರುವಂತಹದ್ದು. ಅದರಲ್ಲೂ ಮುಖ್ಯವಾಗಿ ಮುಸಲ್ಮಾನ್ ಆಡಳಿತ ಇರುವಂತಹ ಹೆಚ್ಚಿನ ದೇಶಗಳಲ್ಲಿ ಈ ಒಂದು ಸಮಸ್ಯೆ ಇದೆ. ಅರಾಜಕತೆ ರಾರಾಜಿಸ್ತಾ ಇದೆ. ಆದ್ರೆ ಸದ್ಯಕ್ಕೆ ಅಂದ್ರೆ ಇವ್ರಿಗೆ ಏನ್ ಸಮಸ್ಯೆ ಏನಂದ್ರೆ, ಸಹಬಾಳ್ವೆಯನ್ನ ಇವರು ಒಪ್ಪೋದಿಲ್ಲ. ಆದ್ರೆ ಭಾರತ ದೇಶದಲ್ಲಿ ಬಹಳಷ್ಟು ಮುಸಲ್ಮಾನರು ಇದ್ದಾರೆ, ಅವ್ರು ನಮ್ಮ ಜೊತೆ ಜೀವಿಸ್ತಾ ಇದ್ದಾರೆ. ಅಂದ್ರೆ ನಾವು ಕೂಡ ಅವ್ರನ್ನ ಅಪ್ಕೊಂಡಿದ್ದೇವೆ, ಅವ್ರ ಜೊತೆಲೆ ಜೀವನ ನಡೆಸ್ತಾ ಇದ್ದೇವೆ. ಹಾಗಾಗಿ ಸಣ್ಣ ಪುಟ್ಟ ಸಮಸ್ಯೆಗಳಾಗ್ತಾ ಇರ್ತದೆ, ಅದಕ್ಕೇನು ಮಾಡ್ಲಿಕ್ಕಾಗಲ್ಲ. ಯಾಕಂತೇಳಿ ಹೇಳಿದ್ರೆ, ನಾವು ಕೂಡ ಅವ್ರನ್ನ ಒಪ್ಕೊಂಡು ಅವ್ರ ಜೊತೆಗಿದ್ದೇವೆ ಅಂತ ಹೇಳಿದ್ರೆ, ನಮ್ಮಲ್ಲಿರುವಂತಹ ಸಹಬಾಳ್ವೆಯ ಒಂದು ನೀತಿ. ಯಾಕಂದ್ರೆ ನಾವು ಎಲ್ಲರನ್ನು ಒಪ್ಕೊಂಡು ಅವ್ರ ಜೊತೆ ಜೀವನ ನಡೆಸಲಿಕ್ಕೆ ರೆಡಿ ಇರ್ತೇವೆ. ಆದ್ರೆ ಉಳಿದವ್ರಿಗೆ ಆ ರೀತಿ ಅಲ್ಲ, ಬೇರೆಯವ್ರ ಜೊತೆಗೆ ಇರ್ಲಿಕ್ಕೆ ಅವ್ರು ತಯಾರಿರಲ್ಲ. ಅವರ ಸಂಖ್ಯೆ ಜಾಸ್ತಿ ಆದಾಗ ಸಮಸ್ಯೆಗಳು ಪ್ರಾರಂಭ ಮಾಡ್ತಾರೆ ಅವರು. ಅದನ್ನ ಕೂಡ ಯೋಗಿ ಆದಿತ್ಯನಾಥ್ ಅವರು ಹೇಳಿದ್ರು.
ಅಂದ್ರೆ ಹಲವಾರು ದೇಶಗಳಲ್ಲಿ ಈ ತರ ಸಮಸ್ಯೆ ಇದೆಲ್ಲ, ಈ ಸಮಸ್ಯೆಗೆ ಒಂದೇ ಒಂದು ಪರಿಹಾರ ಅಂತ ಹೇಳಿದ್ರೆ ಅದು ಸನಾತನ ಧರ್ಮ. ಸನಾತನ ಧರ್ಮವನ್ನ ಇವ್ರು ಏನಾದ್ರು ಅನುಸರಿಸಿದ್ರೆ ಅಲ್ಲಿ ಅವ್ರಿಗೆ ಪರಿಹಾರ ಸಿಗ್ತದೆ, ಶಾಂತಿ ಸಿಗ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗೆ ಇತ್ತೀಚೆಗೆ ನಾನು ಕೆಲವೊಂದು ಆರ್ಟಿಕಲ್ ನ ಓದಿದಾಗ ನಂಗೆ ತಿಳಿದಿರೋದೇನಂತ ಹೇಳಿದ್ರೆ, ಬಹಳಷ್ಟು ಆಫ್ರಿಕನ್ ದೇಶಗಳಲ್ಲಿ ಈಗ ಹಿಂದೂಗಳಾಗಿ ಅವರು ಕನ್ವರ್ಟ್ ಆಗ್ಲಿ ಪ್ರಾರಂಭ ಮಾಡಿದ್ದಾರೆ. ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಏನಂದ್ರೆ ಅವರಿಗೆ ಶಾಂತಿ ಸಿಗ್ತಾ ಇಲ್ಲ. ಆ ಶಾಂತಿಯನ್ನು ಹುಡುಕೊಂಡು ಹಿಂದೂ ಧರ್ಮದ ಕಡೆ ಅವರು ತಮ್ಮ ಒಲವನ್ನು ತೋರಿಸ್ತಾ ಇದ್ದಾರೆ. ಇದಕ್ಕೊಂದು ಉದಾಹರಣೆ ಕೂಡ ನಾನು ಕೊಡ್ತೇನೆ. ಇತ್ತೀಚೆಗೆ ನಾನು ಓರ್ವ ಅಮೆರಿಕನ್ ವ್ಯಕ್ತಿಯನ್ನ ಮೀಟ್ ಮಾಡಿದ್ದೆ. ಆ ವ್ಯಕ್ತಿ ಸಂಪೂರ್ಣವಾಗಿ ಬದಲಾಗಿದೆ. ಅಂದ್ರೆ ಆತ ಜುಬ್ಬವನ್ನ ಧರಿಸಿದ್ದ, ಅದಾದ್ಮೇಲೆ ಪಂಚೆಯನ್ನು ಉಟ್ಕೊಂಡಿದ್ದ, ರುದ್ರಾಕ್ಷಿ ಮಾಲೆಯನ್ನ ಧರಿಸಿದ್ದ, ತುಂಬಾ ನೋಡಿದ್ರೆ ಗೊತ್ತಾಗ್ತಾ ಇತ್ತು ತಲೆಯಲ್ಲಿ ತಿಲಕವನ್ನ ಧರಿಸ್ಕೊಂಡು ಇದ್ದ, ಸಂಪೂರ್ಣವಾಗಿ ಹಿಂದೂ ತರ ಕಾಣಿಸ್ತಾ ಇದ್ದ. ಅಂದ್ರೆ ಹಿಂದೂ ಧರ್ಮವನ್ನ ಫಾಲೋ ಮಾಡ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಹಾಗಾಗಿ ನಾನು ಮಾತಾಡಿಸಿದಾಗ ಆತ ಏನ್ ಹೇಳ್ದ ಅಂತ ಹೇಳಿದ್ರೆ, ನಾನು ಮೊದಲು ಕ್ರಿಶ್ಚಿಯನ್ ಆಗಿದ್ದೆ, ಈಗ ನಾನು ಮತಾಂತರಗೊಂಡು ಹಿಂದೂ ಧರ್ಮವನ್ನ ಫಾಲೋ ಮಾಡ್ತಾ ಇದ್ದೇನೆ ಅಂತೇಳಿ ಹೇಳಿದೆ. ಅದಕ್ಕೆ ಯಾಕೆ ಅದರಲ್ಲಿ ಹಿಂದೂ ಧರ್ಮದಲ್ಲಿ ನಿಮ್ಗೆ ಅಂಥದ್ದು ಏನ್ ಕಾಣಿಸ್ತು ಅಂತೇಳಿ ಕೇಳಿದಕ್ಕೆ ಆತ ಹೇಳಿದ್ದು, ಹಿಂದೂ ಧರ್ಮದಲ್ಲಿ ಶಾಂತಿ ಸಿಗ್ತಾ ಇದೆ ನನಗೆ ಮೊದಲು ತುಂಬಾ ನನ್ನ ಸಮಸ್ಯೆಯಲ್ಲಿದ್ದೆ. ಆದ್ರೆ ಯಾವಾಗ ನಾನು ಹಿಂದೂ ಧರ್ಮವನ್ನ ಫಾಲೋ ಮಾಡ್ಲಿಕ್ಕೆ ಶುರು ಮಾಡಿದ್ನೋ, ಭಗವದ್ಗೀತೆಯನ್ನು ಓದ್ಲಿಕ್ಕೆ ಶುರು ಮಾಡಿದ್ನೋ, ಅದನ್ನ ಫಾಲೋ ಮಾಡ್ಲಿಕ್ಕೆ ಶುರು ಮಾಡಿದೆ, ಆಗ ನನಗೆ ಇದರಲ್ಲಿ ಶಾಂತಿ ನನಗೆ ಸಿಕ್ತು. ನಾವು ಹೇಗೆ ಬದುಕಬೇಕನ್ನೋ ಒಂದು ದಾರಿಯನ್ನ ಇದ್ರಲ್ಲಿ ತೋರಿಸ್ತಾ ಇದೆ. ಹಾಗಾಗಿ ನಾನು ಹಿಂದೂ ಧರ್ಮವನ್ನ ಒಪ್ಪಿಕೊಂಡು ಈಗ ಅದನ್ನ ಫಾಲೋ ಮಾಡ್ತಾ ಇದ್ದೇನೆ. ನಾನು ಮಾತ್ರ ಅಲ್ಲ, ನನ್ನ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ಈಗ ಹಿಂದೂಗಳಾಗಿ ನಾವು ಬದಲಾಗಿದ್ದೇವೆ ಅಂತ ಹೇಳಿದ. ಆತ ಒಂದು ದೊಡ್ಡ ಕಂಪನಿಯಲ್ಲಿ ಒಂದು ಉತ್ತಮವಾದಂತಹ ಪೋಸ್ಟ್ ನಲ್ಲಿರುವಂತಹ ವ್ಯಕ್ತಿ, ಅಂದ್ರೆ ಸಿಇಒ ಲೆವೆಲ್ ಅಲ್ಲಿ ಇರುವಂತಹ ಒಬ್ಬ ವ್ಯಕ್ತಿ ಕೂಡ. ಅಂದ್ರೆ ಆತ ಹೇಳ್ತಾ ಇದ್ದಾರೆ, ನನಗೆ ಇದ್ರಲ್ಲಿ ಸಿಕ್ಕದಷ್ಟು ನೆಮ್ಮದಿ, ಶಾಂತಿ ಎಲ್ಲಿಯೂ ನಂಗೆ ಸಿಕ್ಕಿಲ್ಲ. ಹಾಗಾಗಿ ಹಿಂದೂ ಧರ್ಮವನ್ನ ನಾನು ಫಾಲೋ ಮಾಡ್ತಾ ಇದ್ದೇನೆ. ವರ್ಷದಲ್ಲಿ ಒಂದು ಸಾರಿ ಆದ್ರೂ ಬಂದು 1 ತಿಂಗಳು ಇಡೀ ಭಾರತವನ್ನು ನಾನು ಸುತ್ತಾಡಿ ಹೋಗ್ತೇನೆ. ಅಂದ್ರೆ ಎಲ್ಲಾ ರೀತಿಯಾದಂತಹ ಪ್ರಸಿದ್ಧ ಕ್ಷೇತ್ರಗಳಿಗೆ ನಾನು ಭೇಟಿ ಕೊಟ್ಟು ಹೋಗ್ತೇನೆ ಅಂತೇಳಿ ಹೇಳಿದ. ಅಂದ್ರೆ ಆತ ಹಿಂದೂ ಧರ್ಮದ ಕಡೆ ಆಕರ್ಷಿತನಾಗ್ಲಿಕ್ಕೆ ಮುಖ್ಯ ಕಾರಣ ಅಂದ್ರೆ ಶಾಂತಿ ಸಿಗ್ಬೇಕು ಅಂತಕೊಂಡು ಆತ ಹಿಂದೂ ಧರ್ಮಕ್ಕೆ ಮತಾಂತರಗೊಂಡಿದ್ದ. ಅಂದ್ರೆ ಒಂದು ಹೇಳ್ತೇನೆ ನಿಮ್ಗೆ, ಹಿಂದೂ ಧರ್ಮದಲ್ಲಿ ಎಲ್ಲಿಯೂ ಕೂಡ ಮತಾಂತರ ಆಗಿ ಅಂತ ಯಾರು ಹೇಳಲ್ಲ, ಆದ್ರೂ ಕೂಡ ಅವರಾಗಿ ಹಿಂದೂ ಧರ್ಮಕ್ಕೆ ಬಂದಿದ್ದಾರೆ. ಅದೇ ರೀತಿಯಲ್ಲಿ ಬಹಳಷ್ಟು ಜನ ಈಗ ಹಿಂದೂ ಧರ್ಮವನ್ನ ಫಾಲೋ ಮಾಡ್ತಾ ಇದ್ದಾರೆ. ಅದು ನಿಮ್ಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗ್ಬೋದು. ಕೆಲವೊಂದು ಆಫ್ರಿಕಾ ದೇಶಗಳಲ್ಲಿ ಹಿಂದೂ ಧರ್ಮವನ್ನ ಫಾಲೋ ಮಾಡ್ತಾ ಇರುವ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಬಹುಶಃ ಮುಖ್ಯ ಕಾರಣ ಇಸ್ಕಾನ್ ಅನಿಸ್ತದೆ. ಇಸ್ಕಾನ್ ಅವರಿಂದಾಗಿ ಇವರೆಲ್ಲರೂ ಹಿಂದೂ ಧರ್ಮಕ್ಕೆ ಮತಾಂತರಗೊಳ್ತಾ ಇದ್ದಾರೆ ಅಥವಾ ಹಿಂದೂ ಧರ್ಮವನ್ನ ಫಾಲೋ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಬಿಡಿ, ಅದು ಬೇರೆ ವಿಷಯ. ಒಟ್ಟಾರೆಯಾಗಿ ಯೋಗಿ ಆದಿತ್ಯನಾಥ್ ಹೇಳಿದ ಪ್ರಕಾರದಲ್ಲಿ ವಿಶ್ವದಲ್ಲಿ ಶಾಂತಿ ನೆಲೆಸಬೇಕು ಅಂತ ಹೇಳಿದ್ರೆ ಅಲ್ಲಿ ಸನಾತನ ಧರ್ಮ ಇರಬೇಕು. ಸನಾತನ ಧರ್ಮವಿದ್ರೆ ಇದು ಶಾಂತಿಯನ್ನ ಬೋಧಿಸ್ತದೆ ಹೊರತು ಎಲ್ಲಿಯೂ ಕೂಡ ಹಿಂಸೆಯನ್ನ ಬೋಧಿಸೋದಿಲ್ಲ. ಹಾಗಾಗಿ ಸನಾತನ ಧರ್ಮ ಇದ್ರೆ ಖಂಡಿತವಾಗಿ ಅಲ್ಲಿ ಸಹಬಾಳ್ವೆ ಕೂಡ ಇರ್ತದೆ, ಅದೇ ರೀತಿಯಲ್ಲಿ ಹಿಂಸೆ ಕೂಡ ಮಾಯ ಆಗ್ತದೆ ಅಂತ ಕೂಡ ಹೇಳಿದ್ದಾರೆ. ಏನೇ ಇರಲಿ, ಈ ಔರಂಗಜೇಬ್ ಸಂತತಿ ಈಗ ಅಟ್ ಪ್ರೆಸೆಂಟ್ ಆಟೋ ಓಡಿಸ್ತಾ ಇದೆ ಅಂತೇಳಿ ಹೇಳಿದ್ರೆ ಅವರ ಪೂರ್ವಜರು ಮಾಡಿರುವಂತಹ ಈ ಅನಾಚಾರಗಳೇ ಅದಕ್ಕೆ ಕಾರಣ ಅನ್ನುವ ರೀತಿಯಲ್ಲೇ ಯೋಗಿ ಆದಿತ್ಯನಾಥ್ ಅವರು ಹೇಳಿದ್ರು. ಇದನ್ನ ನಾವು ಹಿಂದೂಗಳಾಗಿ ಸಾಮಾನ್ಯವಾಗಿ ನಾವೆಲ್ಲರೂ ನಂಬ್ತೀವಲ್ಲ, ನಾವು ಮಾಡಿರೋ ಪಾಪ ನಮ್ಗೆ ಕಾಡ್ತದೆ ಅಂತಕೊಂಡು ಬಹುಶಃ ಇದರಿಂದಾಗಿ ಅವರಿಗೆ ಅಥವಾ ಔರಂಗಜೇಬ್ನ ಈ ವಂಶಸ್ಥರಿಗೆ ಈಗ ಕಾಡ್ತಾ ಇರಬಹುದು ಅನ್ಸ್ತದೆ. ಈ ವಿಷಯ ನಾನು ತಿಳಿತು, ಹಾಗಾಗಿ ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೇನೆ. ಸ್ನೇಹಿತರೆ, ನಾನು ಹಂಚ್ಕೊಂಡಿರುವಂತಹ ವಿಷಯ ಸತ್ಯನ ಸುಳ್ಳ ದಯವಿಟ್ಟು ತಿಳಿಸಿ. ಅದೇ ರೀತಿಯಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಂಗೆ ಸಪೋರ್ಟ್ ಮಾಡಿ. ನಮಸ್ತೆ, ಜೈ ಹಿಂದ್.